ಆ ಹಡಗಲ್ಲಿ ಹೋಗೋದಕ್ಕೆ ಖರ್ಚು ವೆಚ್ಚನ ಭರಿಸಿದವರು ನಮ್ಮ ಮೈಸೂರು ಮಹಾರಾಜರಂತ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು. ದಿನಾಗ್ಲೂ ಅವರು ಬೆಳಿಗ್ಗೆ ಸಾಯಂಕಾಲ ಚಿಪ್ಪು ದೊಡ್ಡದು ವಾಕಿಂಗ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಕೆಳಗಡೆ ಇರ್ತಾರೆ, ಅಂದ್ರೆ ಹಿಂದೆ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅಂತ ಇರ್ತಿತ್ತು. ಮೇಲ್ಗಡೆ ಅಪ್ಪರ್ ಕ್ಲಾಸ್ ಅಲ್ಲಿ ಒಬ್ಬ ದೊಡ್ಡ ನಮ್ಮ ವ್ಯಕ್ತಿ, ಭಾರತದ ದೊಡ್ಡ ಬಿಸ್ನೆಸ್ ಮ್ಯಾನ್ ಮೇಲ್ಗಡೆ ಇರ್ತಾರೆ. ಅವ್ರು ದಿನಾಗ್ಲೂ ನೋಡ್ತಾನೆ ಇರ್ತಾರೆ ಇವ್ರು ವಾಕಿಂಗ್ ಮಾಡೋದನ್ನ. ಕೊನೆಗೆ ಒಬ್ರಿಗೆ ಹೇಳಿ ಕಳಿಸ್ತಾರೆ, ದಯವಿಟ್ಟು ಅವ್ರನ್ನ ಕರ್ಕೊಂಬನ್ನಿ, ಒಂಚೂರು ಮಾತಾಡ್ಬೇಕು, ಬೆಳಿಗ್ಗೆ ತಿಂಡಿ ಕರ್ಕೊಂಬನ್ನಿ ಅಂತ. ಅವ್ರು ಬೆಳಿಗ್ಗೆ ಸ್ವಾಮಿ ವಿವೇಕಾನಂದ ಅವರು ತಿಂಡಿಗೆ ಹೋದಾಗ ಯಾರು ಕರೆದವರು ಅಂತ ನೋಡಿದ್ರೆ ನಮ್ಮ ದೇಶದ ನೆಚ್ಚಿನ ವ್ಯಕ್ತಿ, ಉದ್ಯಮಿ ಆದಂತ ಶ್ರೀ GRD ಟಾಟಾ ಅವರು ಅವ್ರನ್ನ ತಿಂಡಿ ಕರೆದಿರ್ತಾರೆ. ತಿಂಡಿಯಲ್ಲಿ ಮಾತಾಡ್ತಾ ನಮ್ಮ ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರಾದಂತ MD ಲಕ್ಷ್ಮೀನಾರಾಯಣ ಅವರೇ, ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತ ಎಲ್ಲ ಹಿರಿಯರೇ, ವೆಂಕಟೇಶ್ ಬರ್ತಾರೆ, ನಮ್ಮ 5 ನಿಮಿಷ ಇರಬೇಕು. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ವಿಷಯಗಳಿದೆ. ಆದ್ರೆ ಬೆಂಗಳೂರಿಗೂ ಸ್ವಾಮಿ ವಿವೇಕಾನಂದರಿಗೂ ಇರುವಂತ ನಂಟು ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ